ಪ್ರೋಮೋ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಲೈಕ್ ಮ್ಯೂಟೆಂಟ್ ರಘು ಅವ್ರದ್ದು, ಅದ್ರ ಜೊತೆಗೆ ಅಶ್ವಿನಿ ಗೌಡ ಅವ್ರ ಜೊತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿನ್ ಪಾಪೆಟ್ಗಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಶ್ವಿನಿ ಗೌಡ ಅವರು. ಅಂದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು, ಇಲ್ಲಾಂದ್ರೆ ಹೋಗ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಜಾನ್ವಿ ಅವರೇ ಹೇಳ್ತಾರೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಮರ್ಯಾದೆ ಕೊಡಬೇಕು, ಎಕ್ಸ್ಪೆಕ್ಟ್ ಮಾಡುವಂಥವ್ರು ಫಸ್ಟ್ ಮರ್ಯಾದೆ ಕೊಡಬೇಕು ಅನ್ನುವಂಥದ್ದು ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲೇನಾಗ್ತಿದೆ ಅಂತಂದಾಗ ಫಸ್ಟೇ ನೀನು ಅಂತ ಬಳಸುವಂಥದ್ದು ಅಶ್ವಿನಿ ಗೌಡ ಅವರು ಪ್ರೋಮೋದಲ್ಲಿ. ಅದಾದ ನಂತರ ಮ್ಯೂಟೆಂಟ್ ರಘು ಅವ್ರು ಬಳಸ್ತಾರೆ. ಸೊ ಆ ಒಂದು ಕನ್ವರ್ಸೇಷನ್ ಬಗ್ಗೆ ಏನ್ ಹೇಳ್ತೀರಾ ಅಂತ. ರಘು ಅವರು ನೋಡೋದಕ್ಕೆ ವೆಲ್ ಬಿಲ್ಟ್, ಎಂಟ್ರಿ ಚೆನ್ನಾಗಿತ್ತು, ಆಲ್ ದಟ್. ಬಟ್ ಸೈಲೆಂಟ್ ಆಗ್ಬಿಡ್ತಾರೆ ಅನ್ಸುತ್ತೆ ಮುಂದೆ. ಈಗ ಅವರು ಪ್ರಿಪೇರ್ ಆಗಿ ಹೋಗಿದ್ದಾರೆ. ನಾವೆಲ್ಲ ಅಟ್ಲೀಸ್ಟ್ 2 weeks ಸ್ಟ್ರಗಲ್ ಮಾಡ್ಬೇಕಾಯ್ತು. ಬಟ್ ಇವ್ರದ್ದು ಏನಿತ್ತು ಅಂದ್ರೆ, ನೋಡಿ ಓಪನ್ ಆಗಿ ನೋಡಿ, ಈ ಪಾತ್ರಗಳು ಹಿಂಗೆ, ನಿಮ್ಗೆ ಇವಾಗ ಫುಲ್ ಫ್ರೀಡಮ್ ಇದೆ, ಏನು ರಿಸ್ಟ್ರಿಕ್ಷನ್ ಇಲ್ಲ, ಏನ್ ಆಟ ಆಡ್ತಿರೋ ಆಟ ಆಡಿ ಅಂತ ಬಿಟ್ಟಿದ್ದಾರೆ. ಈಗ ಅವ್ರೆಲ್ಲಾರನು ರೀಡ್ ಮಾಡ್ಕೊಂಡು ಹೋಗಿದ್ದಾರೆ. ಗಿಲ್ಲಿ ಅವ್ರ ಜೊತೆ ಇದ್ರೆ ಗಿಲ್ಲಿ ಫ್ಯಾನ್ಸ್ ನಂಗೂ ಫ್ಯಾನ್ಸ್ ಆಗ್ತಾರೆ ಅಂತ ಅವರು ರಿಷಾ ಅವ್ರಿಗೆ ಗೊತ್ತು. ಸೊ ಗಿಲ್ಲಿ ಏನೇ ಮಾಡಿದ್ರು ಹೋಗಿದ್ ದಿನಾನೇ ಒಂದ್ ಹುಡುಗಿ ತೊಡೆ ಮೇಲೆ ಯಾರೇ ಮಲ್ಕೊಂಡ್ರ ಅಣ್ಣ ಪ್ಲೀಸ್ ಅಂದೇ ಅಂತೀವಿ. ಶಿ ನೋಸ್ ಹರ್ ಅಡ್ವಾಂಟೇಜ್. ಅವ್ರು ಅದನ್ನ ಅಡ್ವಾಂಟೇಜ್ ಬಳಸ್ಕೋತಾ ಇದ್ದಾರೆ, ಕೆಟ್ಟ ರೀತಿಲಲ್ಲ, ಒಳ್ಳೆ ರೀತಿನಲ್ಲಿ. ಮತ್ತೆ ಸೂರಜ್ ಅಷ್ಟೇ ಒಬ್ಸರ್ವ್ ಮಾಡಿದ್ದಾರೆ ಯಾವ್ಯಾವ ಹುಡುಗಿರ್ ಹೆಂಗೆ. ನಮ್ ರಾಶಿನು ಮೊನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ಲು, ಈ ತರ ಟಾಲ್ ಹುಡುಗ ಇರ್ಬೇಕು, ಆಲ್ ಆಫ್ ಇಟ್ ಅಲ್ಲಿ ಡಿಸ್ಕ್ರೈಬ್ ಮಾಡಿದ ಹಾಗೆ ಆಲ್ಮೋಸ್ಟ್ ಸೂರಜ್ ಕೂಡ ಇದ್ದಾರೆ. ಅಫ್ ಕೋರ್ಸ್ ಅವ್ರಿಗೆ ಗೊತ್ತಾಯ್ತು, ಓಕೆ ದಿಸ್ ವರ್ಕ್ಸ್, ರಾಶಿ ಕೂಡ ಸಿಂಗಲ್ ಇದ್ದಾರೆ. ಹಿ ಈಸ್ ಡೂಯಿಂಗ್ ಹಿಸ್ ಇದು, ಹಿ ಹ್ಯಾಸ್ ಓಪನ್ಡ್ ಅವ್ರದೇ ಟ್ರ್ಯಾಕ್. ಇನ್ನ ರಘು ಅವರು ವೆಲ್ ಬಿಲ್ಟ್, ಸ್ಟ್ರಾಂಗ್ ಮೈಂಡ್ ಅಂಡ್ ಅವ್ರ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಕೇಳಿದ್ದೀನಿ. ಏನೇ ಫಿಸಿಕಲ್ ಸಮಸ್ಯೆಗಳಾದ್ರೂ ಅವ್ರು ತುಂಬಾ ಬೇಗ ಹೀಲ್ ಮಾಡ್ತಾರೆ, ಆ ಕೆಪಾಸಿಟಿ ಇದೆ ಅಂತೆಲ್ಲ ಕೇಳಿದ್ದೆ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಮನ್ಸಿಂದ ತುಂಬಾ ಸಾಫ್ಟ್ ಅಂತ ಅನಿಸ್ತಾರೆ ನಂಗೆ, ಏನಕ್ಕೋ ಗೊತ್ತಿಲ್ಲ. ನೋಡೋದಕ್ಕೆ ಭಯಂಕರವಾಗಿ ಅಥವಾ ಒಂದು ಹಿಂಗ ಅನ್ಸಬಹುದೇ ಹೊರತು, ಐ ಡೋಂಟ್ ನೋ, ಐ ಫೀಲ್ ದಟ್ ಹೀಸ್ ವೆರಿ ಮೃದು ಸ್ವಭಾವದ, ಮೃದು ಮನಸ್ಸಿನ ಕಂಟೆಸ್ಟೆಂಟ್ ಅಂತ ನನಗನ್ಸ್ತಾರೆ. ಆಗ್ಲೇ ಇವ್ರ ಬಗ್ಗೆ ಕೇಳೋದು, ಕಾವ್ಯ ಕ್ಯಾಲ್ಕುಲೇಟಿವ್ ಪಕ್ಕ. ಹೌದು. ಮಲ್ಲಮ್ಮ ಅಂತ ಬಂದ್ರೆ ನಂಗೆ ಇವಾಗ ಅವ್ರ ಸ್ಮೈಲೇ ನೆನ್ಪು ಬರುತ್ತೆ. ಬೇರೆ ಆನ್ಸರ್ ಬೇಕಾ? ಇದನ್ನ ಕೇಳಬಾರ್ದ ಗೊತ್ತಾಗ್ತಿಲ್ಲ. ಈ ಧ್ರುವಂತ್ ಅವರು ಮಲ್ಲಮ್ಮನ್ನ ಇಟ್ಕೊಂಡು ಸಿಂಪತಿ ಆಟ, ಅದಕ್ಕೆ ಹೂ ಅಂತಾನೆ ಹೇಳಿದ್ನಲ್ಲ, ಸುದೀಪ್ ಸರ್ ಮುಂದೆನೆ ಹೌದು ಅಂತ ಹೇಳಿದ್ದೆ ಫಸ್ಟ್ ವೀಕ್ ಅಲ್ಲೇ ಹೂ ಅಂತ. ಯಾಕಂದ್ರೆ ವಾರ ವಾರ ನಮ್ಮ ಒಪಿನಿಯನ್ಸ್ ಚೇಂಜ್ ಆಗುತ್ತೆ, ಅವರ ಬಿಹೇವಿಯರ್ ಚೇಂಜ್ ಆಗುತ್ತೆ. ಆ ವಾರ ನನ್ಗೆ ಹೌದು ಅಂತಾನೆ ಅನ್ಸಿತ್ತು, ಹೌದು ಅಂತಾನೆ ಆನ್ಸರ್ ಕೊಟ್ಟಿದ್ದೆ. ಈಗ ನಾನು ಎಪಿಸೋಡ್ಸ್ ನೋಡ್ದಿರೋದ್ರಿಂದ ನಂಗೆ ಗೊತ್ತಿಲ್ಲ. ಎಸ್, ಫೈನಲಿ ಕನ್ನಡಿಗರಿಗೆ, ಅದ್ರ ಜೊತೆಗೆ ನಿಮಗೆ 3 ವಾರಗಳ ಕಾಲ ವೋಟ್ ಮಾಡಿದಂತಹ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂತ. ಆಯ್ತಾ ಕ್ವಶನ್ಸ್ ನಿಮ್ದು? ಹೇಳಿ, ನಾನ್ ಹೆಂಗ್ ಆಡ್ದೆ ಗೇಮ್ ಅಲ್ಲಿ, ಏನ್ ಅನ್ಸ್ತು ನಾನು ಆಡುವಾಗ, ಹೊರಗಡೆ ಬಂದಿದ್ದು ಎಷ್ಟು ಫೇರ್ ಅನ್ನಿಸ್ತು. ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತಂದ್ರೆ ಅವಕಾಶ ವಂಚಿತರಾದ್ರಿ ಅಂತ ನನ್ನ ಒಂದು ಆನೆಸ್ಟ್ ಒಪಿನಿಯನ್. ಬಿಕಾಸ್ ಯಾಕಂತಂದ್ರೆ ಯಾರಿಗೇ ಆಗಿರ್ಬೋದು, ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದ್ ವಾರ ಬೇಕಾಗುತ್ತೆ. ಈಗ ರಕ್ಷಿತಾ ಅವ್ರಿಗೆ ಒಂದಿನ ಇದ್ದು ಸಡನ್ ಆಗಿ ಎಲಿಮಿನೇಟ್ ಆದಾಗ ಹೆಂಗ್ ಅನ್ನಿಸ್ತೋ, ಸೊ ಅದೇ ರೀತಿ ಅವಾಗ ಅವ್ರಿಗೆ ಅವಕಾಶನೇ ಸಿಗದೆ ವಂಚಿತರಾದ್ರು ಅಂತ. ಅದಾದ್ಮೇಲೆ ನೆಕ್ಸ್ಟ್ ವಾರ ಅವ್ರು ರೀಎಂಟ್ರಿ ಕೊಡ್ತಾರೆ. ರೀಎಂಟ್ರಿ ಆದ್ಮೇಲೆ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂದ್ರೂ ಯಾರ್ಯಾರು ಜಡ್ಜ್ಮೆಂಟ್ ಮಾಡ್ಬಿಟ್ಟು ಅವರೆಲ್ಲ ಹೊರಗಡೆ ಹೋದ್ಮೇಲೆ ಮಾತಾಡಿದ್ರು ಅವ್ರಿಗೆಲ್ಲಾನು ಬಂದು ಅವ್ರು ಆನ್ಸರ್ ಮಾಡ್ತಾರೆ. ಬಟ್ ನಿಮಗೆ ಎಲ್ಲೋ ಒಂದ್ ಕಡೆ ಸಿಕ್ಕಿರುವಂತ ಅವಕಾಶದಲ್ಲಿ ಅಲ್ಲಿ ನಿಮ್ಗೆ ಆಡೋದಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂತ ನನ್ನ ಒಂದು ಒಪಿನಿಯನ್. ಅದೇ ಕಾರಣಕ್ಕೆ ಹೊರಗೆ ಬಂದಿದ್ದೀನಿ ಅಂತ ಅನಿಸ್ತಾ. ನನ್ಗಿಂತ ವೀಕ್ ಇದ್ದವರು ಇದಾರೆ, 100% ಇದಾರೆ. ಅಂದ್ರೆ ಅವಕಾಶ ಸಿಕ್ಕಿದ್ರೆ ತಾನೇ ಯಾರ್ಯಾರು ಸ್ಟ್ರಾಂಗ್ ಅಲ್ಲ ಅನ್ನುವಂಥದ್ದು ಗೊತ್ತಾಗೋದು. ಅವಕಾಶನೇ ಸಿಗ್ದಿದ್ದಂಗೆ ಬಂದ್ಬಿಟ್ರೆ ಅಲ್ಲೇನಾಗುತ್ತೆ ಅಂತಂದ್ರೆ ನಮ್ಮ ಮನೆ ಬರ ಇಷ್ಟೇ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗ್ಬೇಕು ಹೊರತು ಇನ್ನೇನು ಮಾಡೋದಕ್ಕಾಗಲ್ಲ. ನೋಡಿದ್ರ, ಇದಾಗಿತ್ತು ಮಂಜುನಾಥ್ ಅವರ ಒಪಿನಿಯನ್. ನೀವಿಷ್ಟೊತ್ತು ನೋಡಿದ್ದು ಬಾಸ್ ಟಿವಿ ಕನ್ನಡ. ಸೊ ವೀಕ್ಷಕರಿಗೆ ಕೊನೆಯದಾಗಿ ಏನಾದ್ರೂ ಹೇಳಕ್ ಇಷ್ಟ? ಏನಿಲ್ಲ, ಥ್ಯಾಂಕ್ ಯು. ಕೆಲವೊಂದು ವಿಚಾರಗಳು ನೀವ್ ಹೇಳ್ದಾಗ್ಲೆ ನಮ್ಗುನು ಆಡಿಯನ್ಸ್ ಒಪಿನಿಯನ್ ಏನಿದೆ ಅಂತ ಅರ್ಥ ಆಗೋದು. ಅದೊಂದು ಭಯ ಇದ್ದೇ ಇರತ್ತೆ, ಒಳಗ್ ಹೋದಾಗ ಹೆಸರನ್ನಂತೂ ಹಾಳು ಮಾಡ್ಕೊಂಡು ಹೊರಗ್ ಬರ್ಬಾರ್ದು ಅಂತ. ಅಟ್ ದ ಸೇಮ್ ಟೈಮ್ ಕಂಟೆಸ್ಟೆಂಟ್ ಆಗಿ ಹೋದಾಗ ಎಲ್ಲೋ ಭರದಲ್ಲಿ ಒಬ್ಬರನ್ನ ಬೀಳ್ಸಿ, ಅವ್ರನ್ನ ಮಟ್ಟ ಹಾಕಿ, ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸಿ ನಾವು ಮೇಲೆ ಬರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಯಾಕಂದ್ರೆ ಜೀವನ ಅನ್ನೋ ಪಯಣದಲ್ಲಿ ಇದು ಒಂದು ಚಾಪ್ಟರ್ ಮಾತ್ರ. ಸೊ ಮತ್ತೆ ಅದು ರೆಕಾರ್ಡೆಡ್ ಆಗಿರೋದ್ರಿಂದ ಅದು
ಯಾವಾಗ ನೋಡಿದಾಗ್ಲೂ ಕಾನ್ಶಿಯಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಇದ್ದಷ್ಟು ದಿನ ಯಾರಿಗೆ ಸಪೋರ್ಟ್ ಆಗಿ ನಿಂತ್ಕೋಬೇಕು, ಯಾರಿಗೆ ಸಹಾಯ ಬೇಕು ಅಂತ ಅನ್ನಿಸ್ತೋ ಅಲ್ಲಿ ಖಂಡಿತ ನಿಂತಿದ್ದೀನಿ. ಯಾರು ಸಿಂಗಲ್ ಫೈಟರ್ಸ್ ಅಂತ ಅನ್ಸಿದೀವಿ, ಯಾಕಂದ್ರೆ ನಮ್ಮೆಲ್ರಿಗೂ ಅದೇ ಆಗಿದ್ದು. ಅಶ್ವಿನಿ ಗೌಡ ಅವ್ರು ಎಲ್ಲದಕ್ಕೂ ಇನ್ವಾಲ್ವ್ ಆಗಿ 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 ಅಮ್ಮ ತಾಯಿ ನಿಮ್ಮನ್ನ ಯಾರು ಸಹಾಯ ಕೇಳ್ತಿಲ್ಲ, ನಮ್ಗೆ ಒಂದು ಧ್ವನಿ ಇದೆ, ದಯವಿಟ್ಟು ನಮ್ಮ ವಿಚಾರದಲ್ಲಿ ಬಂದು ನೀವು ಮಾತಾಡ್ಬೇಡಿ, ಇದೇ ನಮ್ಮ ರಿಕ್ವೆಸ್ಟ್ ಇದ್ದಿದ್ದು. ನಮ್ದೆ ಎಲ್ಲರ ಮೈನ್ ವಾಯ್ಸ್ ಅದೇ ಇದ್ದಿದ್ದು. ಸೊ ನೆಕ್ಸ್ಟ್ ಯಾರಾದ್ರೂ ಫೈಟ್ ಮಾಡುವಾಗ ಅಥವಾ ಅವರ ಮಾತುಗಳನ್ನ ಅವರು ಧೈರ್ಯವಾಗಿ ಆಡೋವಾಗ ನಾವ್ ಹೋಗಿ ನಾನು ಇದೀನಿ ಅಂತ ತೋರ್ಸ್ಕೊಳ್ಳೋದಕ್ಕಿಂತ ಕಾಯೋಣ, ಅವರು ಫೈಟ್ ಮಾಡ್ಲಿ. ಯಾವಾಗ ಅವರಿಗೆ ಸಹಾಯ ಬೇಕು, ಕೈ ಹಿಡಿದು ಮೇಲೆ ಇಳಿಸ್ಬೇಕು ಅಂತ ಇರತ್ತೋ ಆ ಖಂಡಿತ ಕೈ ಹಿಡಿದು ಮೇಲೆ ಇಳಿಸೋಣ. ಅಲ್ಲಿ ತನಕ ಸ್ವಲ್ಪ ಕಾಯೋಣ. ಅದರ್ವೈಸ್ ಇಷ್ಟು ವರ್ಷ ನಾನು ಫೈಟ್ ಮಾಡ್ಕೊಂಡು ಹೋದಾಗ್ಲೂ ನಾನು ಒಂಟಿಯಾಗೆ ಹೋಗಿದ್ದು. ಅಲ್ಲಿ ಜಂಟಿಯಾಗಿ ಜೀವನದಲ್ಲೇ ವರ್ಕ್ ಆಗಿಲ್ಲ ಅಂದ್ಮೇಲೆ ಬಿಗ್ ಬಾಸ್ ಮನೆಯಲ್ಲೂ ವರ್ಕ್ ಆಗಲ್ಲ ಅಂತ ಪ್ರೂವ್ ಆಗೋಯ್ತು. ಬಟ್ 3 ವೀಕ್ಸ್ ಏನಿದ್ದೆ ಹೊರಗಡೆ ಬಂದ್ಮೇಲೆ ಜೆನ್ಯೂನ್ ಆಗಿ ನೀವೆಲ್ಲ ಒಂದಷ್ಟು ಮೆಸೇಜಸ್ಸು, ಒಂದಷ್ಟು ರೆಕಾರ್ಡಿಂಗ್ಸ್ ಎಲ್ಲ ಕಳ್ಸಿದ್ದೀರಾ. ಅದು ನನಗೆ ಮನ್ಸಿಗೆ ತುಂಬಾ ಸಮಾಧಾನ ಮಾಡಿದೆ. ಒಂದ್ ಕಡೆ ಈ ತುಟಿ ವಿಚಾರಕ್ಕೆ ಟ್ರಾಲ್ ಆಗಿದ್ರೆ, ಇನ್ನೊಂದು ಕಡೆ ನಾವೆಲ್ಲ ಇದೀವಿ ಅಂತ ನೀವೆಲ್ಲ ಜೊತೆನಲ್ಲಿ ನಿಂತಿದ್ದೀರಾ. ಇಷ್ಟು ಸಾಕು. ಇದನ್ನ ನೆನ್ಪಿಟ್ಕೊಂಡು ಮತ್ತಷ್ಟು ಕೆಲ್ಸನ ಮಾಡ್ಕೊಂಡು ಹೋಗ್ತೀವಿ. ಈಗ ಸೂರ್ಯವಂಶ ಮತ್ತೆ ಜಾಯಿನ್ ಆಗ್ತೀರಾ ಅಂತ? ಒಂದು ಚಾನೆಲ್ ಅಂತ ಬಿಟ್ಟು ಹೋದಾಗ, ಒಂದು ಪ್ರಾಜೆಕ್ಟ್ ಅಂತ ಬಿಟ್ಟು ಹೋದಾಗ ಅವ್ರಿಗೂ ಹರ್ಟ್ ಆಗಿರುತ್ತೆ. ಇಲ್ಲಿ 3 ವಾರಕ್ಕೆ ಅಂತ ನಾವು ಪ್ರಾಜೆಕ್ಟ್ ಬಿಟ್ಟು ಹೋಗಿರಲ್ಲ, ನಮ್ದೇ ಜವಾಬ್ದಾರಿಗಳಿರುತ್ತೆ. ಇದು ಶಾಕೆ ನನ್ಗೂ ಕೂಡ. ಒಂದು ಹೈಪರ್ ಇಂಡಿಪೆಂಡೆಂಟ್ ಹೆಣ್ಮಗುಗೆ ಸಡನ್ಲಿ ಒಂದು ಪ್ರಾಜೆಕ್ಟ್ ಬಿಟ್ಟು ಹೋದಾಗ ಆ ಚಾನೆಲ್ ಡೋರ್ ಕ್ಲೋಸ್ ಆಗುತ್ತೆ. ಆಲ್ರೆಡಿ ಒಂದು ಚಾನೆಲ್ ಅಲ್ಲಿ 4-5 ವರ್ಷ ಕೆಲಸ ಮಾಡ್ಬಿಡಿದೀನಿ. 2 ಚಾನೆಲ್ ಡೋರ್ ಕ್ಲೋಸ್, ಈಗ 3ನೇ ಚಾನೆಲ್ ಅಲ್ಲಿ ಇದೀನಿ. ಸೊ ನಮ್ಮ ಆಪ್ಷನ್ಸ್ ತುಂಬಾ ಕಡಿಮೆ ಇದೆ. ಹಾಗಂತ ಏನ್ ಹಿಂದುಳಿತೀವ? ಖಂಡಿತ ಇಲ್ಲ. ಬಿಗ್ ಬಾಸ್ ಒಂದು ತುಂಬಾ ದೊಡ್ಡ ಆಪರ್ಚುನಿಟಿ. ಒಂದು ದಿನ ಹೋಗಿ ಬಂದ್ರೇನೆ ನೀವು ಬಿಗ್ ಬಾಸ್ಗೆ ಹೋಗಿದ್ರಲ್ಲ ಅಂತಾರೆ. ಕಮರ್ಷಿಯಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಮತ್ತಷ್ಟು ಆಪರ್ಚುನಿಟೀಸ್ ಓಪನ್ ಆಗುತ್ತೆ. ಸೊ ನಾನು ಅನ್ಕೊಳ್ತಿರೋದು ಕಲರ್ಸ್ ಕನ್ನಡ ಜೊತೆ ನನ್ನ ಜರ್ನಿ ಈಗ ಬಿಗಿನ್ ಆಗಿದೆ. ಬಹುಶಃ ಈ ನಾನ್ ಫಿಕ್ಷನಲ್ ವರ್ಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಮೇ ಬಿ ಸಮ್ ಅದರ್ ಪ್ರಾಜೆಕ್ಟ್ ಜೊತೆನಲ್ಲಿ ವರ್ಕ್ ಮಾಡೋಣ. ಅಥವಾ ಅದೇ ಎಂಟರ್ಟೈನ್ಮೆಂಟ್ ನ ಸೋರ್ಸ್ ತುಂಬಾ ವೈಡ್ ಆಗಿದೆ, ಈಗ ಎಲ್ಲ ಕಡೆ ಒಂದು ಹೆಜ್ಜೆ ಇಟ್ಕೊಂಡ್ ಬರೋಣ. ಅಶ್ವಿನಿ ಗೌಡ ಅವರ ಗೌಡ ಅಂತಾನೆ ಬರ್ತೀನಿ, ಅದಕ್ಕೆ ಆಶ್ ಅಂತ ಹೆಸರನ್ನೇ ಕಟ್ ಮಾಡ್ಬಿಟ್ಟಿದ್ದಾರೆ ಸುದೀಪ್ ಸರ್. ಅಶ್ವಿನಿ ಅವರ ಮದುವೆ ಯಾವಾಗ ಅಂತ ಅದ್ರ ಬಗ್ಗೆ ಯೋಚಿಸಿಲ್ಲ ನಾನಿನ್ನ. ಯಾವ ತರ ಕ್ವಾಲಿಟೀಸ್ ಇರುವಂತ ಹುಡುಗ ಬೇಕು? ಬಿಗ್ ಬಾಸ್ ಅಲ್ಲಂತೂ ಇಲ್ಲ. ದಟ್ ಐ ಕ್ಯಾನ್ ಅಶ್ಯೂರ್ ಯು. ಹೆಣ್ಮಕ್ಳಿಗೆ ಗೌರವ ಕೊಡುವಂತ, ಇಮೋಷನಲಿ ಅವೈಲಬಲ್ ಆಗಿರುವಂತ, ಫ್ಯಾಮಿಲಿಗೆ ಲಾಯಲ್ ಆಗಿರುವಂತ, ಇನ್ಯಾವುದು ಡೈವರ್ಷನ್ ಇಲ್ದಿರುವಂತ ಒಬ್ಬ ಗೋಲ್ ಓರಿಯೆಂಟೆಡ್ ಹುಡುಗ ಐ ಥಿಂಕ್ ವಿಲ್ ಬಿ ಅ ಗುಡ್ ಮ್ಯಾಚ್. ಈಗ ಕಾಮನ್ ಆಗಿ ಏನಂದ್ರೆ ಆಕ್ಟರ್ಸ್ ನ ಇಷ್ಟಪಡ್ತಾರೆ. ನಮಸ್ಕಾರ ಸರ್, ನಾವೆಲ್ಲ ನಿಮ್ಮ ಮನೆ ಹುಡುಗರೇನೆ, ಹಂಗೆಲ್ಲ ಮಾತಾಡ್ಬೇಡಿ, ಬೇಡ. ಈ ಇಂಡಸ್ಟ್ರಿನಲ್ಲೇ ಇನ್ನೊಬ್ರು ಆಗ್ಬಿಟ್ರೆ ನಮ್ಗೇನು ಅಷ್ಟು ಕಾನ್ವರ್ಸೇಷನ್, ಲೈಫ್ ಇಂಟ್ರೆಸ್ಟಿಂಗ್ ಆಗೇ ಇರಲ್ಲ. ಅವ್ರದ್ದು ಅದೇ ಕೆಲಸ ಆಗಿರುತ್ತೆ, ಅವರು ಅದೇ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ, ನಮ್ದು ಅದೇ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಏನು ಎಕ್ಸೈಟಿಂಗ್ ಇರಲ್ಲ. ಮನೆಗೆ ಬಂದಾಗ ಅಪ್ಪ ಮಲ್ಕೊಂಡ್ರೆ ಸಾಕು, ಬಿಕಾಸ್ ನಮ್ಮ ವರ್ಕ್ ಸ್ಕೆಡ್ಯೂಲ್ಸ್ ಹಾಗಿರುತ್ತೆ. ಐ ಥಿಂಕ್ ಮೋರ್ ದ್ಯಾನ್ ಈ ಇಂಡಸ್ಟ್ರಿ ಹುಡುಗ ಒಬ್ಬ ಸೆನ್ಸಿಬಲ್, ಇಮೋಷನಲಿ ಅವೈಲಬಲ್, ಗೋಲ್ ಓರಿಯೆಂಟೆಡ್, ಹೆಣ್ಮಕ್ಳಿಗೆ ಗೌರವ ಕೊಡುವಂತ, ಫ್ಯಾಮಿಲಿ ಓರಿಯೆಂಟೆಡ್ ಹುಡುಗ. ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್ ಆಗುತ್ತೆ, ಅಥವಾ ಆ ಕಡೆಯಿಂದ ಅಪ್ರೋಚ್ ಆದ್ರೆ ಅದು ಅರೇಂಜ್ ಮ್ಯಾರೇಜ್ ಆಗುತ್ತೆ ಅಷ್ಟೇ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ಸಮಯವನ್ನು ನಮಗೋಸ್ಕರ ಮೀಸಲಿರಿಸಿದ್ದಕ್ಕೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಏನು ಬಿಗ್ ಬಾಸ್ ಇಂದ ಅವಕಾಶ ವಂಚಿತರಾಗಿದ್ದೀರಾ, ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದೀರಾ ಆಲ್ರೆಡಿ. ಸೊ ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ಲಿ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ನೀವು ಬಂದ ಹಾಗೆ ಲಕ್ಷ್ಮಿನೂ ನಮ್ಮ ಮನೆಗೆ ಬರ್ಲಿ, ನೀವು ಬಂದ ಹಾಗೆ ಮತ್ತಷ್ಟು ಅವಕಾಶಗಳು ನನ್ನನ್ನ ಹುಡ್ಕೊಂಡ್ ಬರ್ಲಿ. ಹಾಗೆ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಇಬ್ಬರ ಜೀವನದಲ್ಲೂ ಸಾಕಷ್ಟು ಬೆಳವಣಿಗೆ ಆಗ್ಲಿ, ಆಗ ಇನ್ನಷ್ಟು ಮಾತಾಡೋಣ. ಬಟ್ ಮನೆ ತನಕ ಬಂದಿದ್ದಕ್ಕೆ, ನನ್ನ ಸೈಡ್ ಆಫ್ ದ ಸ್ಟೋರಿ ಜನರಿಗೆ ತಲುಪಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.